ಈ ಆಕ್ಟಿನಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವೃತ್ತಿಯನ್ನು ಯಾರ್ಯಾರು ಮಾಡ್ತಾ ಇದ್ದಾರೆ ಅವರು ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೇಬೇಕಾಗ್ತದೆ. ಮತ್ತು ಪ್ರಾಜೆಕ್ಟ್ಗಳನ್ನು ಮಾಡಬೇಕಾದ್ರೆ ಒಂದು ಸರ್ಟಿಫಿಕೇಟ್ ಅನ್ನ ಈ ಕೌನ್ಸಿಲ್ನಿಂದ ಪಡೆದುಕೊಳ್ಳಬೇಕಾಗ್ತದೆ. ಕೌನ್ಸಿಲ್ ಅನ್ನೋದು ಪ್ರಾರಂಭದಲ್ಲಿ 2 ವರ್ಷಗಳ ಕಾಲ ನಾಮಿನೇಟ್ ಆಗಿ 18 ಸದಸ್ಯರನ್ನ ಒಳಗೊಂಡಿರ್ತದೆ. ಈ 18 ಸದಸ್ಯರು ರಿಜಿಸ್ಟ್ರೇಷನ್ ಪ್ರಾಸೆಸ್ ಅನ್ನ ಮಾನಿಟರ್ ಮಾಡ್ತಾರೆ ಮತ್ತು ಉಳಿದೆಲ್ಲ ಏನು ಆಕ್ಟ್ ನಲ್ಲಿರುವ ಕೆಲಸ ಕಾರ್ಯಗಳು ಅವರಿಗೆ ವಹಿಸಿರ್ತದೆ ಅದನ್ನ ಮಾಡಲಿಕ್ಕೆ ಬದ್ಧರಾಗಿರ್ತಾರೆ. ಮೊದಲನೇ 2 ವರ್ಷದ ಒಳಗೆ ನಾಮಿನೇಟೆಡ್ ಅವರ ಅವಧಿ ಮುಗೀತದೆ. ತದನಂತರ ಎಲೆಕ್ಷನ್ ಪ್ರಾಸೆಸ್ ಪ್ರಾರಂಭ ಆಗಿ ಪ್ರತಿ 3 ವರ್ಷಕ್ಕೊಮ್ಮೆ ಇದರಲ್ಲಿ ಚುನಾವಣೆ ನಡೆದು ಚುನಾವಣೆಯಲ್ಲಿ ಯಾರ್ಯಾರು ಕೌನ್ಸಿಲ್ ಮೆಂಬರ್ ಆಗಿ ಆಯ್ಕೆ ಆಗ್ತಾರೋ ಅವರಿಗೆ ಇದರಲ್ಲಿ ಜವಾಬ್ದಾರಿಯನ್ನ ಹಂಚಲಾಗ್ತದೆ. ಪ್ರಮುಖವಾಗಿ ಯಾರು ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮತ್ತು BE ಇನ್ ಸಿವಿಲ್ ಇಂಜಿನಿಯರಿಂಗ್ ಮುಗಿಸ್ತಾರೋ ಅವರು ತಮ್ಮ ಪದವಿಯನ್ನು ಪಡೆದ ತಕ್ಷಣ ರಿಜಿಸ್ಟ್ರೇಷನ್ ಅನ್ನ ಮಾಡಿಸಿಕೊಳ್ಬೇಕಾಗ್ತದೆ. ಈಗಾಗಲೇ ಯಾರು ಬಹಳಷ್ಟು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರು ಕೂಡ ರಿಜಿಸ್ಟ್ರೇಷನ್ ಅನ್ನ ಕಂಪಲ್ಸರಿಯಾಗಿ ಮಾಡಬೇಕಾಗ್ತದೆ. ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಅನ್ನುವಂಥದ್ದನ್ನ ಈ ಕೌನ್ಸಿಲ್ ನೀಡುತ್ತದೆ. ಯಾವುದೇ ಕಾರಣಕ್ಕೆ ರಿಜಿಸ್ಟ್ರೇಷನ್ ಅಧಿಕೃತವಾಗಿರೋದಿಲ್ಲ. ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಏನು ವಿತ್ ರಿಜಿಸ್ಟರ್ ನಂಬರ್ ಕೌನ್ಸಿಲ್ ಕೊಡ್ತದೋ ಅದು ಅಧಿಕೃತವಾಗಿ ನಮ್ಮ ಕೆಲಸಗಳನ್ನು ನಾವು ಮಾಡಲಿಕ್ಕೆ ನಮಗೆ ಒಂದು ಅಧಿಕೃತವಾದ ದಾಖಲೆಯಾಗಿ ಇರುತ್ತದೆ. ಹಾಗಾಗಿ ನಮ್ಮೆಲ್ಲರ ಮೊದಲನೇ ಜವಾಬ್ದಾರಿ ರಿಜಿಸ್ಟ್ರೇಷನ್ ಮಾಡುವಂಥದ್ದು. ಅದರ ಜೊತೆಗೆ ಹೊಸದಾಗಿ ಯಾರು ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಪದವಿಯನ್ನು ಪಡೀತಾರೆ ಅವರು ಮಿನಿಮಮ್ ಡಿಪ್ಲೊಮಾದವರಿಗೆ 2 ವರ್ಷ, BE ಆದವರಿಗೆ 1 ವರ್ಷ, ಬೇರೆ ನುರಿತ ಇಂಜಿನಿಯರ್ಗಳ ಅಡಿಯಲ್ಲಿ ತಮ್ಮ ಅನುಭವವನ್ನು ಪಡೆದುಕೊಂಡು ಮತ್ತೆ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸಿಗೆ ಅಪ್ಲೈ ಮಾಡಬೇಕಾಗ್ತದೆ. ಇದು ಎರಡಕ್ಕೂ ಒಂದು ಮೊತ್ತವನ್ನು ಫೀಸನ್ನು ಕೌನ್ಸಿಲ್ ನಿಗದಿ ಮಾಡುತ್ತದೆ. ಹಾಗಾಗಿ ಮೊದಲನೇ ಜವಾಬ್ದಾರಿ ಅಂತ ಹೇಳಿದರೆ ನಾವು ನೀವೆಲ್ಲರೂ ಈ ಕೌನ್ಸಿಲ್ನ ಅಡಿಯಲ್ಲಿ ನಮ್ಮ ಈ ಕಾಯ್ದೆಯಂತೆ ನಮ್ಮ ನೋಂದಾವಣೆಯನ್ನು ಮಾಡಿಕೊಳ್ಳುವಂಥದ್ದು ಮತ್ತು ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸನ್ನು ಪಡೆಯುವಂಥದ್ದು. ಯಾರು ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಇಲ್ಲದೆ ಪ್ರಾಕ್ಟೀಸ್ ಮಾಡ್ತಾರೋ ಅದು KPCA ಆಕ್ಟಿನಂತೆ ಕಾನೂನು ರೀತಿಯ ದಂಡನಾರ್ಹ ಶಿಕ್ಷೆಗೆ ಒಳಪಡುವಂತಹ ಒಂದು ಅಪರಾಧವಾಗಿ ಪರಿಗಣಿಸಲ್ಪಡ್ತದೆ. ಹಾಗಾಗಿ ನಾವೆಲ್ಲರೂ ಜವಾಬ್ದಾರಿಯುತವಾಗಿ ವರ್ತಿಸುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ.